ಜನಕ್ಕೆ ಅನುಮಾನ ಭಾರತ್ ಬಂದ್ ಅಲ್ವಾ, ಹಾಗಾದ್ರೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತಾ ಅನ್ನುವಂತ ಅನುಮಾನಗಳಿರುವಂತದ್ದು. ಆದ್ರೆ ಟೆನ್ಷನ್ ಬೇಡ, ಆತಂಕ ಬೇಡ. ಬಸ್ ಇರುತ್ತೆ, ರೈಲು ಕೂಡ ಓಡಾಡ್ತವೆ, ಎಂದಿನಂತೆ ಜನಜೀವನ ಕೂಡ ಇರುತ್ತೆ. ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಸಾರಿಗೆ ವ್ಯತ್ಯಯ ಕೂಡ ಆಗೋದಿಲ್ಲ. ಬ್ಯಾಂಕ್ಗಳು ಕೂಡ ಓಪನ್ ಇರ್ತವೆ, ಸರ್ಕಾರಿ ಕಚೇರಿಗಳು ಕೂಡ ತೆರೆದಿರ್ತವೆ. ಬಹುತೇಕ ಸಂಘಟನೆಗಳಿಂದ ಕೇವಲ ನೈತಿಕ ಬೆಂಬಲ. ನಾನು ಹೇಳ್ತಾ ಇದ್ದ ನೈತಿಕ ಬೆಂಬಲ ಅಂದ್ರೆ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ, ಆದ್ರೆ ನೀವು ಮಾಡ್ತಾ ಇರುವಂತ ಹೋರಾಟಕ್ಕೆ ನಮ್ದು ಸಪೋರ್ಟ್ ಇರುತ್ತೆ ಅನ್ನುವಂಥದ್ದು ಬರೀ ಬಾಯಿ ಮಾತಲ್ಲಿ ಇರುತ್ತೆ ಅಷ್ಟೇ. ಕೊರೋನಾ ಸಂಕಷ್ಟದಿಂದ ನಲಗಿರುವಂತಹ ಉದ್ಯಮಗಳು, ಹೀಗಾಗಿ ಕೇವಲ ನೈತಿಕ ಬೆಂಬಲ ಅಷ್ಟೇ ಅಂತ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರದ ಸಂಘಟನೆಗಳು ಕೂಡ ಹೇಳಿದ್ದಾವೆ. ಭಾರತ್ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾವೆ ಅಂದ್ರೆ, ಭಾರತ್ ಬಂದ್ಗೆ ಆಲ್ಮೋಸ್ಟ್ ಎಲ್ಲ ರೈತ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಸಂಯುಕ್ತ ಕಿಸಾನ್ ಮೋರ್ಚಾ, ರೈತ ಸಂಘ, ಹಸಿರು ಸೇನೆ, ಕಬ್ಬು ಬೆಳೆಗಾರರ ಸಂಘ, ರಾಜ್ಯ ಪ್ರಾಂತ ರೈತ ಸಂಘ, ರೈತ ಕಾರ್ಮಿಕರ ಸಂಘ, ಅಖಿಲ ಭಾರತ್ ಕಿಸಾನ್ ಸಭಾ ಆಗಿರ್ಬೋದು. ಮತ್ತೊಂದು ಕಡೆ ಕರವೇನಲ್ಲಿ ಪ್ರವೀಣ್ ಶೆಟ್ಟಿ ಅವರ ಬಣ ಮಾತ್ರ ಸಪೋರ್ಟ್ ಮಾಡ್ತಾ ಇದೆ, ನಾರಾಯಣ್ ಗೌಡ್ರ ಬಣ ಸಪೋರ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲ ರೈತ ಸಂಘಟನೆಗಳು ಮಾತ್ರ ಬೆಂಬಲವನ್ನ ವ್ಯಕ್ತಪಡಿಸಿ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತ್ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇನ್ನ ಉಳಿದಂತೆ ಇಲ್ಲಿ ಮೇಯ್ನ್ ಆಗಿ ಬಂದ್ ಅಂತ ನಾವು ನೋಡೋದಾದ್ರೆ, ಬಸ್ಗಳು ಓಡಾಡದೆ ಹೋದ್ರೆ ಅಥವಾ ಆಟೋಗಳು ಓಡಾಡದೆ ಹೋದ್ರೆ, ಟ್ರೈನ್ ಸಂಚಾರ ಇಲ್ಲದೆ ಹೋದ್ರೆ, ಈ ತರ ಆದಂತ ಸಂದರ್ಭದಲ್ಲಿ ಬಂದ್ಗಳು ಯಶಸ್ವಿ ಆಗುತ್ತೆ. ಬಟ್ ಅದ್ಯಾವುದು ಕೂಡ ಬಂದ್ ಆಗ್ತಾ ಇಲ್ಲ. ಪ್ರತಿ ಒಂದು ಕೂಡ ರನ್ನಿಂಗ್ ಅಲ್ಲೇ ಇರುತ್ತೆ. ಸಾರಿಗೆ ಇಲಾಖೆ ಯಾವುದೇ ರೀತಿಯಾದಂತಹ ಒಂದು ಬಂದ್ ಆಗ್ತಾ ಇಲ್ಲ. ನೈತಿಕ ಬೆಂಬಲ ಅಷ್ಟೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಟೋ ಮಾಲೀಕರು ಆಗಿರ್ಬೋದು, ಕ್ಯಾಬ್ ಚಾಲಕರ ಸಂಘ ಆಗಿರ್ಬೋದು, ಬ್ಯಾಂಕ್ ಒಕ್ಕೂಟದವರಾಗಿರ್ಬೋದು, KSRTC, BMTC, ಇನ್ನೊಂದು ಕಡೆ ಕರವೇ ನಾರಾಯಣ ಬಣ ಕೂಡ ಅಷ್ಟೇ ನೈತಿಕ ಬೆಂಬಲವನ್ನು ಮಾತ್ರ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಾಗಿ BMTC, KSRTC, ಮೆಟ್ರೋ ಆಗಿರ್ಬೋದು, ಟ್ರೈನ್ ಸಂಚಾರ ಆಗಿರ್ಬೋದು, ಎಲ್ಲದೂ ಕೂಡ ಎಂದಿನಂತೆಯೇ ಇರುತ್ತೆ. ಸರ್ಕಾರಿ ಕಚೇರಿಗಳು ಕೂಡ ಓಪನ್ ಇರ್ತವೆ. ಇನ್ನ ಮೇಯ್ನ್ ಆಗಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳು ಮುಂದಾಗ್ತಾ ಇರುವಂತದ್ದು. ಮೇಯ್ನ್ ಆಗಿ ಬೆಂಗಳೂರಿನ ಮಟ್ಟಿಗೆ ನಾವು ನೋಡೋದಾದ್ರೆ, ಹಳೆ ಮದ್ರಾಸ್ ರಸ್ತೆ ಆಗಿರ್ಬೋದು, ಬೆಂಗಳೂರು ಮೈಸೂರು ರೋಡ್ ಆಗಿರ್ಬೋದು, ಬೆಂಗಳೂರು ಗೋವಾ ರೋಡ್, ಬೆಂಗಳೂರು ಹೈದರಾಬಾದ್ ರೋಡ್, ಬೆಂಗಳೂರು ಚೆನ್ನೈ ರೋಡ್, ಬೆಂಗಳೂರು ಮೈಸೂರು ರೋಡ್ ಆಗಿರ್ಬೋದು, ಬೆಂಗಳೂರು ಮಾಗಡಿ ರಸ್ತೆ, ಮತ್ತೆ ಬೆಂಗಳೂರು ಶಿವಮೊಗ್ಗ ರಸ್ತೆ, ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆ, ಇವನ್ನ ಬಂದ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಮಾಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಎಲ್ಲೆಲ್ಲಿ ರೈತ ಸಂಘಟನೆಗಳು ಈ ರೀತಿಯಾಗಿ ಅಡ್ಡಿಪಡಿಸಲಿಕ್ಕೆ ಮುಂದಾಗಿದ್ದಾರೆ ರಾಜ್ಯ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ಅಲ್ಲೆಲ್ಲ ಕಡೆನೂ ಕೂಡ ಪೊಲೀಸ್ ಪಡೆಗಳನ್ನ ಹಾಕ್ತಾರೆ. ಅವರನ್ನ ಬಂದ್ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದರಿಂದ ಭಾಳಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಇದ್ರ ಜೊತೆಗೆ ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ಅಂತ ಹೇಳಿ ಭಾರತ ಬಂದ್ ಮತ್ತು ಕರ್ನಾಟಕ ಬಂದ್ ನಡೀತಾ ಇರೋದಕ್ಕೆ ಅವರಿಗೆ ನೈತಿಕ ಬೆಂಬಲವನ್ನು ನೀವು ಸೂಚಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ಭಾರತ್ ಬಂದ್ಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದೇವೆ. ರೈತರಿದ್ದರೆ ಬೀದಿ ಬದಿ ವ್ಯಾಪಾರಿಗಳು, ರೈತರು ಬೆಳೆದಿರ್ತಕ್ಕಂಥ ತರಕಾರಿ, ಹಣ್ಣು, ಹೂವು, ಇತರ ಪದಾರ್ಥಗಳು ಸದಾ ನಮಗೆ ರೈತರುಗಳು ಇದ್ದರೆ ಬೀದಿ ಬದಿ ವ್ಯಾಪಾರಿಗಳು. ಆದ್ದರಿಂದ ಈಗಾಗಲೇ ಕೋವಿಡ್ ಸಂಕಷ್ಟದಲ್ಲಿ ಬೀದಿ ಬದಿ ವ್ಯಾಪಾರರು ಸಿಲುಕಿರತಕ್ಕಂಥದ್ದು. ಆದ್ದರಿಂದ ನಾವು ಆ ದಿವಸ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿರುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ಭಾರತ್ ಬಂದ್ಗೆ ನಾಳೆಯ ಬಂದ್ಗೆ ಸಿಎಂ ಬೊಮ್ಮಾಯಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನ ಈಗಾಗಲೇ ಕೊರೋನಾದಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಕಠಿಣ ಕ್ರಮ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಕೂಡ ಎಚ್ಚರಿಸಿದ್ದಾರೆ. ಕೋವಿಡ್ನಿಂದ ಹೊರಗಡೆ ಬಂದಿದ್ದಾರೆ ಜನ, ಬೇರೆ ಬೇರೆ ವೃತ್ತಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. 1.5 ವರ್ಷ ಎಲ್ಲ ವೃತ್ತಿಗಳು ಕೂಡ ಭಾಳಷ್ಟು ತೊಂದರೆ ಈಡಾಗಾಯಿತು. ಈಗ ತಾನೇ ಬಂದು ಅವರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಮಾತ್ರ ಹೇಳಕ್ಕೆ. ಯಾರು ಯಾರಿಗೆ ಯಾವ ಕಾರಣಕ್ಕೆ ತೊಂದರೆ ಕೊಡಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾರ ಕೆಲಸಕ್ಕೆ ಯಾರು ಅಡ್ಡಿ ಮಾಡೋಂಗಿಲ್ಲ. ಮತ್ತು ಎಲ್ಲಿಯೂ ಯಾರು ರೋಡ್ಗೆ ಬಂದು ಈ ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕೂಡ ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೀವಿ. ಯಾರು ಯಾರಿಗೆ ಕೊರೋನಾ ಜಾಗೃತಿ